ಎಸ್ ಹೀಗೆ ಒಂದು ಕಡೆಯಿಂದ ಈ ರೀತಿಯಂಥ ರಾಜತಾಂತ್ರಿಕವಾಗಿರ್ತಕ್ಕಂತಹ ಪ್ರಯತ್ನಗಳು ಸಾಗ್ತಾ ಇದ್ದರೆ ಮತ್ತೊಂದು ಕಡೆಯಲ್ಲಿ ಆಪರೇಷನ್ ಸಿಂಧೂರ್ ರಾಡಾರ್ ನಾಶದ ಬಳಿಕ ಮತ್ತೊಂದು ಅಸ್ತ್ರವನ್ನು ಪ್ರಯೋಗಿಸಲಾಗಿದೆ. ಪಾಕಿಸ್ತಾನಕ್ಕೆ 2 ಡ್ಯಾಮ್ಗಳಿಂದ ಭಾರೀ ಪ್ರಮಾಣದಲ್ಲಿ ನೀರನ್ನು ರಿಲೀಸ್ ಮಾಡಲಾಗ್ತಾ ಇದೆ. ಪಾಕಿಸ್ತಾನದವರಿಗೆ ಬೇಕು ಅಂದಾಗ ನೀರು ಸಿಗೋದಿಲ್ಲ, ಬೇಡ ಅಂದಾಗ ನೀರು ಜಾಸ್ತಿ ಬರುತ್ತೆ. ಅಂತಹ ಪರಿಸ್ಥಿತಿ ಸದ್ಯಕ್ಕೆ ಪಾಕಿಸ್ತಾನವೇ ನಿರ್ಮಿಸಿಕೊಂಡಿರ್ತಕ್ಕಂತಹ ಸಮಸ್ಯೆಗಳಿವು. ಯಾಕಂದರೆ ಭಾರತದ ಮೇಲೆ ಅನವಶ್ಯಕವಾಗಿ ತನ್ನ ದೇಶದಲ್ಲಿರುವಂಥ ಉಗ್ರರನ್ನು ಕಳಿಸಿ ಭಾರತದಲ್ಲಿ ಆತಂಕವನ್ನು ಸೃಷ್ಟಿಸುವಂತಹ ಮತ್ತು ಭಾರತೀಯ ನಾಗರಿಕರನ್ನು ಕೊಲ್ಲುವಂತಹ ಕೆಲಸ ಮಾಡ್ತಾ ಇದೆಯಲ್ಲ, ಈ ಪಾಕಿಸ್ತಾನಕ್ಕೆ ಭಾರತ ಯಾವತ್ತೂ ಕೂಡ ಉತ್ತರವನ್ನು ಕೊಡುತ್ತೆ. ಅದು ಮುಟ್ಟಿ ನೋಡಿಕೊಳ್ಳುವಂಥ ಉತ್ತರ ಮಾತ್ರ ಅಲ್ಲ, ಅದು ಭವಿಷ್ಯದವರೆಗೂ ಕೂಡ ಅದಕ್ಕೆ ಪಾಠ ಕಲಿಸುವಂಥ ಉತ್ತರವನ್ನು ಕೊಡ್ತಿದೆ. ರೈಸಿಯ ಸಲಾಲ್ ಡ್ಯಾಮ್ ಮತ್ತು ರಂಬನ್ನ ಬಗ್ಲಿಹಾರ್ ಡ್ಯಾಮ್ನಿಂದ ನೀರನ್ನು ಬಿಡಲಾಗಿದೆ. ಅಪಾರ ಪ್ರಮಾಣದ ನೀರು ಹೊರಕ್ಕೆ ಹೋಗ್ತಾ ಇದೆ. ಪಾಕಿಸ್ತಾನದಲ್ಲಿ ಮತ್ತೆ ಪ್ರವಾಹದ ಭೀತಿ, ಆತಂಕ ಶುರುವಾಗಿದೆ. ಪಾಕಿಸ್ತಾನಕ್ಕೆ ಆತಂಕ ಶುರುವಾಗಿದೆ. ಪಾಕಿಸ್ತಾನದ ವಿರುದ್ಧ ಜಲಬಾಂಬ್ ಅಸ್ತ್ರವನ್ನು ಬಳಸಲಾಗ್ತಾ ಇರುವಂಥದ್ದು ಕೂಡ ಬಹಳ ಮುಖ್ಯ ಆಗಿದೆ. ಯಾಕೆಂದರೆ ಅವರಿಗೆ ಬೇಕು ಅಂದಾಗ ನೀರು ಸಿಗೋದಿಲ್ಲ, ಇನ್ನು ಮುಂದೆ ಬೇಡ ಅಂದಾಗ ನೀರು ಜಾಸ್ತಿ ಸಿಗ್ತಾ ಇರುತ್ತೆ ಪಾಕಿಸ್ತಾನಕ್ಕೆ. ಅಂಥದ್ದೊಂದು ಪರಿಸ್ಥಿತಿಯನ್ನು ಪಾಕಿಸ್ತಾನವನ್ನೇ ಸೃಷ್ಟಿ ಮಾಡಿಕೊಂಡಿದೆ. ಪಾಕಿಸ್ತಾನದ ಕಡೆಗೆ ಹರಿದು ಹೋಗ್ತಾ ಇರ್ತಕ್ಕಂತಹ 2 ನದಿಗಳ ನೀರನ್ನು ನಮಗೆ ತೋರಿಸ್ತಾ ಇದ್ವಿ. ಆ ಪ್ರಮಾಣದಲ್ಲಿ ಅಪಾರ ಪ್ರಮಾಣದಲ್ಲಿ ಜಲರಾಶಿ ಪಾಕಿಸ್ತಾನದ ಕಡೆಗೆ ಹೋಗ್ತಾ ಇದೆ. ಹೀಗೆ ಭಾರತದ ಜೊತೆಗೆ ನೇರವಾದಂತಹ ಯುದ್ಧವನ್ನು ಯಾವತ್ತೂ ಮಾಡದಂತಹ ಪಾಕಿಸ್ತಾನ ಪ್ರಾಕ್ಸಿ ವಾರ್ನ ಮೂಲಕವಾಗಿ ಭಾರತವನ್ನು ಕೆಣಕುವಂತಹ ಪ್ರಯತ್ನವನ್ನು ಪದೇ ಪದೇ ಮಾಡ್ತಾ ಇದೆ. ಹೀಗಿರುವಾಗಲೇ ಪಾಕಿಸ್ತಾನಕ್ಕೆ ಪಾಠ ಕಲಿಸೋದಕ್ಕೆ ಬೇಕಾಗಿ ಒಂದೊಂದೇ ಅಸ್ತ್ರಗಳನ್ನು ಅತ್ಯಂತ ಯಶಸ್ವಿಯಾಗಿ ಭಾರತ ಸರ್ಕಾರ ಬಳಸ್ತಾ ಇದೆ. ಇದು ಬಗ್ಲಿಹಾರ್ನ ರಂಬನ್ನಲ್ಲಿರುವಂತಹ ಡ್ಯಾಮ್ ಮತ್ತು ಸಲಾಲ್ನಲ್ಲಿರುವಂತಹ ಡ್ಯಾಮ್, ರೈಸಿಯ ಸಲಾಲ್ನಲ್ಲಿರುವಂತಹ ಡ್ಯಾಮ್, 2 ಅಣೆಕಟ್ಟುಗಳಿಂದ ಈಗ ನೀರನ್ನು ಹೊರಗಡೆ ಬಿಡಲಾಗ್ತಾ ಇದೆ. ಹೀಗೆ ಒಂದು ಕಡೆಯಲ್ಲಿ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡೋದಕ್ಕೆ ಏರ್ ಸ್ಟ್ರೈಕ್, ಮತ್ತೊಂದು ಕಡೆಯಲ್ಲಿ ಸೇನಾ ನೆಲೆಗಳನ್ನು ಧ್ವಂಸ ಮಾಡೋದಕ್ಕೆ ಡ್ರೋನ್ ಸ್ಟ್ರೈಕ್, ಇದರ ಜೊತೆಗೇ ಪಾಕಿಸ್ತಾನಕ್ಕೆ ಪಾಠ ಕಲಿಸೋದಕ್ಕಾಗಿ ನೀರಿನ ಬಾಂಬನ್ನು ಕೂಡ ಸಿಡಿಸುವಂತಹ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಇದರ ನಡುವೆ ಭಾರತದ ದಾಳಿಯ ಬಳಿಕ ನಾಗರಿಕರ ಮೇಲೆ ದಾಳಿಯನ್ನು ಪಾಕಿಸ್ತಾನ ಮಾಡ್ತಾ ಇದೆ. ಭಾರತ ದಾಳಿ ನಡೆಸಿರುವಂಥದ್ದು ಪಾಕಿಸ್ತಾನದಲ್ಲಿದ್ದಂಥ ಉಗ್ರರನ್ನು ಕೊಲ್ಲೋದಕ್ಕಾಗಿ. ಆದರೆ ಪಾಕಿಸ್ತಾನಕ್ಕೆ ಉಗ್ರರೇ ಅದರ ನಾಗರಿಕರು ಅಂತ ಹೇಳ್ಕೊಂಡು ಅದು ಒಪ್ಕೊಂಡಿರುವಾಗ ಆ ಪಾಕಿಸ್ತಾನದ ಸೇನೆ ಭಾರತದ ಮೇಲೆ ಕೂಡ ದಾಳಿಯನ್ನು ನಡೆಸಿರುವಂಥದ್ದು, ವಿಶೇಷವಾಗಿ ನಾಗರಿಕರ ಮೇಲೆ ದಾಳಿಯನ್ನು ನಡೆಸಿದೆ. ನಾಗರಿಕರ ಮೇಲೆ ನಡೆಸಿರುವಂತಹ ದಾಳಿ, ಭಾರತದ ದಾಳಿಯ ಬಳಿಕ ನಾಗರಿಕರ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ ಪಾಕಿಸ್ತಾನ. ಪಾಕ್ ಸೇನೆಯಿಂದ ಜನರ ರಕ್ಷಣೆಗೆ ಭಾರತದ ಸೇನೆಯು ಕೂಡ ಮುಂದಾಗಿದೆ. ಯಾಕಂದರೆ ಎಲ್ರಿಗೂ ಕೂಡ ಎಲ್ಲ ಹಂತಗಳಲ್ಲಿ ಸುರಕ್ಷತೆಯನ್ನು ಕೊಡೋದಕ್ಕಾಗದಿಲ್ಲ. ಅದಕ್ಕಾಗಿ ಆ ಇಡೀ ಊರಿನ ಗಡಿ ಗ್ರಾಮಗಳ ಜನರನ್ನು ಬೇರೆ ಗ್ರಾಮಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಸ್ವಲ್ಪ ದೂರಕ್ಕೆ, ಬಾರ್ಡರ್ನಿಂದ ಸ್ವಲ್ಪ ದೂರಕ್ಕೆ ಅವ್ರನ್ನ ಮೂವ್ ಮಾಡಲಾಗ್ತಾ ಇದೆ. ಈ ಮೂಲಕ ಅವ್ರನ್ನ ಸುರಕ್ಷಿತ ಜಾಗಗಳಿಗೆ ಶಿಫ್ಟ್ ಮಾಡಿ ಬಂಕರ್ಗಳ ವ್ಯವಸ್ಥೆಯನ್ನು ಮಾಡಿ ಅವುಗಳಲ್ಲಿ ಅವರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡಿ ಶೆಲ್ಟರ್ ವ್ಯವಸ್ಥೆಯನ್ನು ಭಾರತೀಯ ಸೇನೆ ಮಾಡ್ತಾ ಇದೆ. ಮತ್ತು ಮಹಿಳೆಯರು, ಮಕ್ಕಳು, ವೃದ್ಧರಿಗೆ ಸೇವೆಯನ್ನು ಕೂಡ ಮಾಡಲಾಗ್ತಾ ಇದೆ. ಅವರಿಗೆ ವಿಶೇಷ ಸೇವೆಯನ್ನು ಕೂಡ ಮಾಡಲಾಗ್ತಾ ಇದೆ. ಯಾಕಂದರೆ ಪ್ರತಿಯೊಬ್ಬರ ಸುರಕ್ಷತೆಯು ಕೂಡ ಬಹಳ ಮುಖ್ಯ. ಯುದ್ಧದಂತಹ ಸನ್ನಿವೇಶದಲ್ಲಿ ಭಾರತದ ಪ್ರತಿ ಪ್ರಜೆಯ ಪ್ರಾಣವನ್ನು ಉಳಿಸ್ಕೊಳ್ಳುವಂಥದ್ದು ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ. ಇದೇ ರೀತಿಯಲ್ಲೇ ಸರ್ಕಾರ ಈಗಾಗಲೇ ಜನರನ್ನ ಬೇರೆ ಬೇರೆ ಸುರಕ್ಷಿತ ತಾಣಗಳಿಗೆ ಶಿಫ್ಟ್ ಮಾಡಿರುವಂಥದ್ದು. ಆ ನಿರಾಶ್ರಿತ ತಾಣಗಳಲ್ಲಿ ಜನ ಓಡಾಡ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಹೀಗೆ ಪಾಕಿಸ್ತಾನದ ನಿಗ್ರಹಕ್ಕೆ ಸುದರ್ಶನ ಚಕ್ರವನ್ನು ಭಾರತ ಬಳಸಿದೆ. ಅಷ್ಟೇ ಅಲ್ಲದೆ ಮತ್ತಷ್ಟು ಅಸ್ತ್ರಗಳು ಭಾರತದ ಬತ್ತಳಿಕೆಯಲ್ಲಿ ಇದ್ದಾವೆ. ಪಾಕಿಸ್ತಾನಕ್ಕೆ ಈಗ ಭಾರತದ ಎದುರುಗಡೆ ದೊಡ್ಡ ಧ್ವನಿಯಲ್ಲಿ ಮಾತನಾಡುವಂಥ ಅಧಿಕಾರ ಅಂತೂ ಉಳ್ಕೊಂಡಿಲ್ಲ. ಹುಚ್ಚಾಗಿ ಮಾತನಾಡೋದನ್ನು ನಿಲ್ಲಿಸಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಈಗೇನಿದ್ರು ಕೂಡ ನಮ್ಮನ್ನು ಕಾಪಾಡಿ ಅಂತೇಳಿ ಬೇರೆ ಯಾವುದೋ ದೇಶಗಳ ಹತ್ರ ಹೋಗೋದಲ್ಲ, ಭಾರತದ ಬಳಿಯಲ್ಲಿನೇ ನನ್ನ ಕಾಪಾಡಿ ಅಂತ ಹೇಳ್ಕೊಂಡು ಮಂಡಿಯೂರಿ ಕ್ಷಮೆ ಕೇಳುವಂತಹ ಪರಿಸ್ಥಿತಿಗೆ ಪಾಕಿಸ್ತಾನ ಬಂದು ನಿಂತಿರುವಂಥದ್ದು. ಯಾವ ಸ್ವರೂಪದಲ್ಲಿ ಭಾರತ ತನ್ನ ಮುಂದಿನ ಆ್ಯಕ್ಷನ್ಗಳನ್ನು ತೆಗೆದುಕೊಳ್ಳುತ್ತೆ ಅಂತ ಕೂಡ ಅಷ್ಟೇ ಕುತೂಹಲಕಾರಿಯಾಗಿ ಇರುವಂಥದ್ದು.